ಭಯ ಎಲ್ಲರಿಗೂ ಇರುತ್ತೆ, ಆದ್ರೆ ಅಷ್ಟೊಂದು ಭಯನ ಇಟ್ಕೊಂಡು ತುಂಬಾ ಕ್ರೂರವಾಗಿರುವಂತ ಜಾಂಬಿಗಳ ಮಧ್ಯ ನಿಧಾನವಾಗಿ ನಡ್ಕೊಂಡು ಹೋಗ್ತಿದ್ರೆ ಹೇಗಿರುತ್ತೆ. ಆದ್ರೆ ಇವರು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಯಾವ ಪರಿಸ್ಥಿತಿಲಿ ಇದ್ರು ಅಂತ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಅಷ್ಟೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುವಂತ ಮೂವಿ ಇದು. ಅಂದಂಗೆ ಈ ಮೂವಿ ಹೆಸರು ದ ಗರ್ಲ್ ವಿತ್ ಆಲ್ ದ ಗಿಫ್ಟ್ಸ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಒಂದು ರೂಮ್ ನಲ್ಲಿರುವಂತ ಮೆಲೆನಿ ಅನ್ನೋ ಒಬ್ಳು ಹುಡುಗಿನ ನಮ್ಗೆ ತೋರಿಸ್ತಾರೆ. ಇವಳು ಒಂದು ವೀಲ್ ಚೇರ್ ನ ಮೇಲೆ ಕುಂತ್ಕೋತಿದ್ದಂಗೆನೆ ಇಬ್ರು ಸೋಲ್ಜರ್ಸ್ ಗಳು ಗನ್ ಅನ್ನ ತಗೊಂಡ್ ಬಂದು ಇವಳನ್ನ ವೀಲ್ ಚೇರ್ ಗೆ ಲಾಕ್ ಮಾಡ್ಕೊಂಡು ತುಂಬಾ ಹೆದರ್ಕೊಂಡೆ ಕರ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿಂದ ಇವಳನ್ನ ಒಂದು ರೂಮ್ ಗೆ ಕರ್ಕೊಂಡ್ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಮೆಲೆನಿ ರೀತಿನೇ ಇಲ್ಲಿ ತುಂಬಾ ಮಕ್ಕಳನ್ನ ವೀಲ್ ಚೇರ್ ಗೆ ಲಾಕ್ ಮಾಡಿದ್ದಾರೆ ಅಂತ. ಆಗ ಮಕ್ಕಳನ್ನೆಲ್ಲರನ್ನು ಸ್ವಲ್ಪ ಹೊತ್ತು ನೋಡ್ಕೊಳ್ಳೋದಕ್ಕೆ ಒಬ್ರು ನರ್ಸ್ ಬರ್ತಾರೆ. ಈ ನರ್ಸ್ ಮಾತಾಡ್ತಿರೋದ್ರಿಂದ ನಮ್ಗೆ ಅರ್ಥ ಆಗೋಗುತ್ತೆ ಇಲ್ಲಿರುವಂತ ಯಾರಿಗೂ ಕೂಡ ಮಕ್ಕಳನ್ನ ಕಂಡ್ರೆ ಇಷ್ಟ ಇಲ್ಲ, ಬದಲಾಗಿ ಇವರನ್ನ ನೋಡಿದ್ರೆ ಹೆದರ್ಕೊಳ್ತಾರೆ. ಅದೇ ಸಮಯಕ್ಕೆ ಮಕ್ಕಳ ಟೀಚರ್ ಆಗಿರುವಂತ ಹೆಲೆನ್ ಇಲ್ಲಿಗೆ ಬರ್ತಾಳೆ. ಹೆಲೆನ್ ಬೇರೆಯವ್ರ ತರ ಅಲ್ಲ, ಈ ಮಕ್ಕಳನ್ನ ಕಂಡ್ರೆ ತುಂಬಾನೇ ಪ್ರೀತಿ ಮಾಡ್ತಾಳೆ. ಅದ್ರಲ್ಲೂ ಮೆಲೆನಿ ಕಂಡ್ರೆ ಇವಳಿಗೆ ತುಂಬಾನೇ ಇಷ್ಟ. ನಂತರ ಪಾಠ ಎಲ್ಲ ಮುಗಿತಿದ್ದಂಗೆನೆ ಮಕ್ಕಳನ್ನ ಮತ್ತೊಂದ್ಸಲ ರೂಮ್ಗೆ ಕರ್ಕೊಂಡ್ ಬಂದು ಬಿಟ್ಟು ಹೋಗ್ತಾರೆ. ಹೇಳ್ಬೇಕು ಅಂತಂದ್ರೆ ಮೆಲೆನಿ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡ್ಕೊಂಡ್ರೆ ತುಂಬಾನೇ ಬುದ್ಧಿವಂತ ಹುಡುಗಿ. ಟೈಮ್ ಆಗ್ತಿದ್ದಂಗೆನೆ ಊಟ ಕೊಡ್ತಾರೆ. ನೋಡಿದ್ರೆ ಜೀವ ಇರುವಂತ ಹುಳಗಳು. ಮೆಲೆನಿ ಕೂಡ ಇದನ್ನೇ ತಿಂದು ಮಲ್ಕೋಬಿಡ್ತಾಳೆ. ನಂತರ ನಮ್ಗೆ ಕ್ಯಾರೋಲಿನ್ ಅನ್ನೋ ಒಬ್ರು ಡಾಕ್ಟರ್ ಪರಿಚಯ ಆಗ್ತಾರೆ. ಇವರು ಕೂಡ ಮೆಲೆನಿ ಜೊತೆ ಫ್ರೆಂಡ್ಲಿ ಆಗೇನೆ ಮಾತಾಡ್ತಿರ್ತಾರೆ. ಇವರ ಪ್ರಕಾರ ಮೆಲೆನಿ ತುಂಬಾ ವಿಶೇಷವಾಗಿರುವಂತ ಹುಡುಗಿ. ಅದಕ್ಕೆ 1 ರಿಂದ 20 ಯಾವ್ದಾದ್ರು ಒಂದು ನಂಬರ್ ಅನ್ನ ಚೂಸ್ ಮಾಡೋದಕ್ಕೆ ಹೇಳ್ತಾರೆ. ಮೆಲೆನಿ ಕೂಡ 13 ಅಂತ ಹೇಳ್ತಿದ್ದಂಗೆನೆ ಅದನ್ನ ಕೇಳದಂತ ಕ್ಯಾರೋಲಿನ್ ಇಲ್ಲಿಂದ ಹೋಗ್ತಾಳೆ. ನಂತರ ಮಾರನೇ ದಿನ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ 13ನೇ ರೂಮ್ ನಂಬರ್ ನಲ್ಲಿರುವಂತ ಹುಡುಗ ಮಾತ್ರ ಹೊರಗಡೆ ಬರೋದೇ ಇಲ್ಲ. ಅಷ್ಟೇ ಅಲ್ಲದೆ ಕ್ಲಾಸ್ ನಲ್ಲೂ ಕೂಡ ಆಬ್ಸೆಂಟ್ ಆಗಿರ್ತಾನೆ. ಆದ್ರಿಂದ ಮೆಲೆನಿ ಟೀಚರ್ ಆಗಿರುವಂತ ಹೆಲೆನ್ ನ ಕೇಳ್ತಾಳೆ, 13ನೇ ರೂಮ್ ನಲ್ಲಿರುವಂತ ಹುಡುಗ ಬರೋದಿಲ್ವಾ ಅಂತ. ಆಗ ಹೆಲೆನ್ ಕೂಡ ಇಲ್ಲ, ಅವನು ಇವತ್ತು ಬರೋದಿಲ್ಲ ಅಂತ ಹೇಳಿ ನೀವೆಲ್ರೂ ಒಂದೊಂದು ಸ್ಟೋರಿನ ಬರೀರಿ ಅಂತ ವರ್ಕ್ ಅನ್ನ ಕೊಡ್ತಾಳೆ. ಮೆಲೆನಿ ಕೂಡ ಹೇಳಿರೋ ರೀತಿನೇ ತುಂಬಾ ಶ್ರದ್ಧೆಯಿಂದ ಎಲ್ಲರಿಗಿಂತ ಮೊದ್ಲು ಒಂದು ಸ್ಟೋರಿನ ಬರ್ದು ಹೇಳೋದಕ್ಕೂ ಕೂಡ ಶುರು ಮಾಡ್ಬಿಡ್ತಾಳೆ. ಆ ಸ್ಟೋರಿನ ಇವಳು ಎಷ್ಟು ಚೆನ್ನಾಗಿ ಬರ್ದಿರ್ತಾಳೆ ಅಂತಂದ್ರೆ ಅದನ್ನ ಕೇಳ್ತಾ ಕೇಳ್ತಾ ಏನಾಗುತ್ತೋ ಏನೋ ಗೊತ್ತಿಲ್ಲ. ಹೆಲೆನ ಕಣ್ಣಲ್ಲಿ ನೀರ್ ಬರ್ತಾ ಇವಳ ತಲೆನ ಸವರೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅದನ್ನ ನೋಡ್ದಂತ ಮಿಲಿಟರಿ ಲೀಡರ್ ಆಗಿರುವಂತ ಸಾರ್ಜೆಂಟ್ ಪಾರ್ಕ್ ಅನ್ನೋ ಒಬ್ಬ ವ್ಯಕ್ತಿ ಇಲ್ಲಿಗೆ ಬಂದು ಈ ಮಕ್ಕಳನ್ನ ಮುಟ್ಟಿದ್ರೆ ಏನಾಗುತ್ತೆ ಅಂತ ತೋರ್ಸೋದಕ್ಕೆ ಇವನ ಕೈಯನ್ನ ಒಬ್ಬ ಹುಡುಗನ ಮುಂದೆ ಇಡ್ತಾನೆ. ಆಗ ಈ ಕೈಯನ್ನ ನೋಡ್ತಿರುವಂತ ಈ ಹುಡುಗನಿಗೆ ಮನುಷ್ಯರ ಸ್ಮೆಲ್ ಬರ್ತಿದ್ದಂಗೆನೆ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿ ಇವನ ಕೈಯನ್ನ ಕಚ್ಚೋದಕ್ಕೆ ತುಂಬಾನೇ ಆತುರ ಪಡ್ತಿರ್ತಾನೆ. ಅದೇ ರೀತಿ ಇವನ ಹಿಂದೆ ಇರುವಂತ ಮಕ್ಕಳು ಕೂಡ ಬಿಹೇವ್ ಮಾಡ್ತಿರ್ತಾರೆ. ಇದರಿಂದ ಸಾರ್ಜೆಂಟ್ ಪಾರ್ಕ್ ಸೇಫ್ಟಿಗೆ ಅಂತ ಒಂದು ಜೆಲ್ಲನ್ನ ಹಾಕೊಳ್ತಾನೆ. ಅಂದ್ರೆ ಮಕ್ಕಳಲ್ಲೆಲ್ಲ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ. ನಂತರ ಎಲ್ಲಾ ಮಕ್ಕಳನ್ನ ಮತ್ತೆ ರೂಮ್ ಕರ್ಕೊಂಡ್ ಬರ್ತಾರೆ. ಆದ್ರೆ ಮೆಲೆನಿ ಮಾತ್ರ ಸಾರ್ಜೆಂಟ್ ಪಾರ್ಕ್ಗೆ ಬೈದ್ ಬಿಡ್ತಾಳೆ, ನಿನ್ನಂತ ಕೆಟ್ಟ ಮನುಷ್ಯನ ನಾನು ಯಾವತ್ತೂ ನೋಡಿಲ್ಲ ಅಂತ. ಯಾಕೆಂತಂದ್ರೆ ಇವಳನ್ನ ಮುಟ್ಟಿದ್ದಕ್ಕೆ ಹೆಲೆನ್ನ ಬೈದ್ನಲ್ಲ, ಆದ್ರಿಂದ ಇದನ್ನ ಕೇಳಿ ಇವನ್ಗೂ ಕೂಡ ಕೋಪ ಬಂದು ಇವಳ ಕೈ ಕಾಲನ್ನ ರಿಲೀಸ್ ಮಾಡದೆ ಹಾಗೆ ಲಾಕ್ ಮಾಡ್ಕೊಂಡು ಹೊಟ್ಟೋಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಹೆಲೆನ್ ಇಲ್ಲಿಂದ ಇವಳ ರೂಮ್ಗೆ ಹೋಗ್ತಿರ್ಬೇಕಾದ್ರೆ ಮೆಲೆನಿನ ನೋಡಿ ಇವಳಿಗೆ ಎಲ್ಲನೂ ಅರ್ಥ ಆಗೋಗುತ್ತೆ. ಆದ್ರಿಂದ ಇವಳ ಹತ್ರ ಇರುವಂತ ಕೀನ ಯೂಸ್ ಮಾಡ್ಕೊಂಡು ಒಳಗಡೆ ಬಂದು ಇವಳನ್ನ ರಿಲೀಸ್ ಮಾಡ್ತಿರ್ಬೇಕಾದ್ರೆ ಇವಳ ಮೈಯಿಂದ ಬರ್ತಿರುವಂತ ಮನುಷ್ಯರ ಸ್ಮೆಲ್ ಇಂದ ಇವಳು ಕೂಡ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತಾಳೆ. ಅದಕ್ಕೆ ಇವಳು ತಕ್ಷಣನೇ ಹೊರಗಡೆ ಬಂದು ಮೈಗೆಲ್ಲ ಜೆಲ್ ಅನ್ನ ಹಾಕೋಬಿಡ್ತಾಳೆ. ಆದ್ರೆ ಆ ಜೆಲ್ ಇಲ್ಲೇ ಉಳ್ಕೋಬಿಟ್ಟಿರುತ್ತೆ. ಇದನ್ನ ನೋಡಿದಂತ ಕ್ಯಾರೋಲಿನ್ ಮೆಲೆನಿನ ಕೇಳ್ತಾರೆ ಇದು ಯಾರ್ದು ಅಂತ. ಆದ್ರೆ ಇವಳು ಮಾತ್ರ ಏನು ಹೇಳೋದಿಲ್ಲ. ಆದ್ರಿಂದ ಸರಿ ಅಂತ ಹೇಳಿ ಮತ್ತೆ 1 ರಿಂದ 20 ಯಾವ್ದಾದ್ರು ನಂಬರ್ನ ಚೂಸ್ ಮಾಡು ಅಂತಾರೆ. ಆದ್ರಿಂದ ಇವಳು ಕೂಡ 4 ಅಂತ ಹೇಳ್ತಾಳೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಮೆಲೆನಿಯ ರೂಮ್ ನಂಬರ್ 4 ಅಂತ. ನಂತರ ಮಾರನೇ ದಿನ ಮೆಲೆನಿ ರೆಡಿ ಆಗಿ ಕುಂತ್ಕೊಂಡಿರ್ತಾಳೆ. ಇವತ್ತು ಇವಳನ್ನ ಕರ್ಕೊಂಡು ಹೋಗೋದಕ್ಕೆ ಸಾರ್ಜೆಂಟ್ ಪಾರ್ಕ್ಗೆ ಬಂದಿರ್ತಾನೆ. ಆದ್ರೆ ಇವಳನ್ನ ಕ್ಲಾಸ್ ಕರ್ಕೊಂಡು ಹೋಗೋದಿಲ್ಲ. ಇಲ್ಲಿಂದ ಸಾಕ್ತಾ ಸಾಕ್ತಾ ಒಂದು ಲಿಫ್ಟ್ ನ ಸಹಾಯದಿಂದ ಮೇಲ್ ಬರ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇಷ್ಟೊತ್ವರೆಗೂ ಇವರೆಲ್ಲರೂ ಭೂಮಿ ಒಳಗಡೆ ಇದ್ದಂತ ಒಂದು ಬಂಕರ್ ನಲ್ಲಿ ಇದ್ರು ಅಂತ. ಯಾಕೆ ಅಂತಂದ್ರೆ ಈ ಬಂಕರ್ ಇಂದ ಹೊರಗಡೆ ಲಕ್ಷಾಂತರ ಜಾಂಬೀಸ್ ಗಳು ಇದಾವೆ. ನಂತರ ಇವಳನ್ನ ಕರ್ಕೊಂಡ್ ಬಂದು ಕ್ಯಾರೋಲಿನ್ ಲ್ಯಾಬ್ ನ ಒಳಗಡೆ ಬಿಟ್ಟು ಹೋಗ್ತಾನೆ. ಇಲ್ಲಿ ನಾವಾಗ್ಲೇ ನೋಡಿದಂತ
ಅಂತ ನರ್ಸ್ ಕೂಡ ಇರ್ತಾರೆ. ಇವರು ಮೆಲನಿಗೆ ಇಂಜೆಕ್ಷನ್ ಕೊಟ್ಟು ಇವಳನ್ನ ಪ್ರಜ್ಞೆ ತಪ್ಪಿಸಿ ಎಕ್ಸ್ಪೆರಿಮೆಂಟ್ ಗೆ ರೆಡಿ ಮಾಡ್ಕೊಳ್ತಿರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವರು ಜಾಂಬಿ ವೈರಸ್ ಗೆ ಮೆಡಿಸನ್ ನ ಕಂಡುಹಿಡಿತಿದ್ದಾರೆ. ಆದ್ರೆ ಅದೇ ಸಮಯಕ್ಕೆ ಹೆಲೆನ್ ಬಂದು ಇವರಿಗೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಬಿಡ್ತಿರೋದಿಲ್ಲ. ಯಾಕೆ ಅಂತಂದ್ರೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಮೆಲನಿ ಬಾಡಿನ ಕಟ್ ಮಾಡಿ ಅವಳನ್ನ ಸಾಯಿಸ್ತಾರೆ. ಇದು ಹೆಲೆನ್ಗೆ ಒಪ್ಪಿಗೆ ಇರೋದಿಲ್ಲ. ಆದ್ರಿಂದ ಡಾಕ್ಟರ್ ಕ್ಯಾರೋಲಿನ್ ಇವಳನ್ನ ಯಾಮಾರಿಸಿ ಕಣ್ಣಿಗೆ ಸ್ಪ್ರೇ ಮಾಡ್ತಾ ಇಬ್ರು ಸೋಲ್ಜರ್ ಗಳನ್ನ ಕರೆದು ಇವಳನ್ನ ಕರ್ಕೊಂಡು ಹೋಗೋದಕ್ಕೆ ಹೇಳ್ತಾರೆ. ಆದ್ರೆ ಅದೇ ಸಮಯಕ್ಕೆ ಒಂದು ದೊಡ್ಡ ಸೈರನ್ ಕೂಗ್ತಿರುತ್ತೆ. ಅದಕ್ಕೆ ನರ್ಸ್ ಡೋರ್ ಅನ್ನ ಕ್ಲೋಸ್ ಮಾಡ್ತಿರ್ಬೇಕಾದ್ರೆ ಹಿಂದೆಯಿಂದ ಗ್ಲಾಸ್ ಅನ್ನ ಹೊಡ್ಕೊಂಡು ಜಾಂಬಿ ಬಂದು ಇವಳಿಗೆ ಕಚ್ಬಿಡುತ್ತೆ. ಆಗ ಡಾಕ್ಟರ್ ಕ್ಯಾರೋಲಿನ್ ಗ್ಲಾಸ್ ಗಳನ್ನ ತಗೊಂಡು ಅವುಗಳಿಗೆ ಚುಚ್ತಿರ್ಬೇಕಾದ್ರೆ ಇವಳ ಕೈಗೂ ಕೂಡ ಏಟಾಗೋಗುತ್ತೆ. ಅದಕ್ಕೆ ಇಲ್ಲಿಂದ ಬೇರೆ ಕಡೆಗೆ ಹೊಟ್ಟೋಗ್ತಾಳೆ. ಹಾಗೆ ನರ್ಸ್ ಕೂಡ ಜಾಂಬಿ ಆಗ್ಬಿಟ್ಟಿರ್ತಾಳೆ. ಇಷ್ಟೊತ್ತಿಗೆ ಮೆಲನಿಗೆ ಪ್ರಜ್ಞೆ ಬಂದ್ಬಿಟ್ಟಿರುತ್ತೆ. ಆದ್ರೆ ಆಶ್ಚರ್ಯ ಪಡುವಂತ ವಿಷಯ ಏನು ಅಂತಂದ್ರೆ ನರ್ಸ್ ಇವಳ ಮೇಲೆ ಅಟ್ಯಾಕ್ ಮಾಡ್ತಿರೋದಿಲ್ಲ. ಯಾಕೆ ಅಂತಂದ್ರೆ ಮೆಲನಿ ಅರ್ಧ ಜಾಂಬಿ ಹಾಗೆ ಅರ್ಧ ಮನುಷ್ಯಳು. ಹೊರಗಡೆ ನೋಡಿದ್ರೆ ಈ ಮಿಲಿಟರಿ ಬೇಸ್ ನ ಮೇಲೆ ಜಾಂಬಿಗಳು ಅಟ್ಯಾಕ್ ಮಾಡ್ಬಿಟ್ಟಿರ್ತವೆ. ಹಾಗೆ ಆ ಇಬ್ರು ಸೋಲ್ಜರ್ಸ್ ಗಳು ಹೆಲೆನ್ ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದನ್ನ ನೋಡಿದಂತ ಮೆಲನಿ ಆ ಸೋಲ್ಜರ್ಸ್ ಗಳನ್ನ ಕಚ್ಚಿ ಸಾಯಿಸಿದ್ಮೇಲೆ ಇವಳು ಕೂಡ ಸುಸ್ತಾಗಿ ಮಲ್ಕೋಬಿಡ್ತಾಳೆ. ನಂತರ ಹೆಲೆನ್ ಇವಳನ್ನ ಸೇಫ್ ಆಗಿರುವಂತ ಜಾಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ನೋಡಿದ್ರೆ ಎಲ್ಲಾ ಕಡೆ ಜಾಂಬಿಗಳು ಇದಾವೆ. ಅದೇ ಸಮಯಕ್ಕೆ ಅವರ ಮುಂದೆ ಒಂದು ಟ್ರಕ್ ಬರುತ್ತೆ. ಒಳಗಡೆ ಹತ್ಕೊಳ್ತಾರೆ. ಈ ಟ್ರಕ್ ಅನ್ನ ಓಡಿಸ್ತಿರೋದು ಸಾರ್ಜೆಂಟ್ ಪಾರ್ಕ್. ಹೇಗೋ ಮಾಡಿ ಇವರೆಲ್ಲರೂ ಸೇಫ್ ಆಗಿ ಹೋಗ್ತಿರ್ತಾರೆ. ಈ ಟ್ರಕ್ ನ ಒಳಗಡೆ ಡಾಕ್ಟರ್ ಕ್ಯಾರೋಲಿನ್ ಕೂಡ ಇರ್ತಾರೆ. ಇವರು ಟ್ರಕ್ ನಲ್ಲಿ ತಪ್ಪಿಸ್ಕೊಂಡು ಹೋಗ್ತಿದ್ರೆ ಜಾಂಬಿಗಳು ಕೂಡ ಇವರನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಿರ್ತವೆ. ನಂತರ ಇವರು ಆ ಜಾಂಬಿಗಳನ್ನ ಹಿಂದೆ ಹಾಕಿ ತುಂಬಾ ಮುಂದೆ ಬಂದ್ಬಿಟ್ಟಿರ್ತಾರೆ. ಆದ್ರೆ ಸಾರ್ಜೆಂಟ್ ಪಾರ್ಕ್ ಮೆಲೆನಿನ ನೋಡಿ ಅವಳಿಗೆ ಶೂಟ್ ಮಾಡೋದಕ್ಕೆ ರೆಡಿ ಆದಾಗ ಹೆಲೆನ್ ಅವಳನ್ನ ಓಡೋಗು ಅಂತ ಕಳಿಸ್ಬಿಡ್ತಾಳೆ. ಆದ್ರೆ ಇವಳು ಎಲ್ಲಿಗೆ ಅಂತ ಓಡೋಗ್ತಾಳೆ. ಸುತ್ತಮುತ್ತ ದೊಡ್ಡ ಖಾಲಿ ಜಾಗ. ಈ ಜಾಗದಲ್ಲಿ ಮನುಷ್ಯರಿರ್ಲಿ ಒಂದು ಜಾಂಬಿ ಕೂಡ ಕಾಣಿಸ್ತಿರೋದಿಲ್ಲ. ಇದರಿಂದ ಇವಳ ಫ್ರೆಂಡ್ಸ್ ಗಳನ್ನೆಲ್ಲ ಬಿಟ್ಟು ಬಂದಿರೋದ್ರಿಂದ ತುಂಬಾನೇ ದುಃಖ ಪಡ್ತಿರ್ತಾಳೆ. ಇಲ್ಲಿ ಸಾರ್ಜೆಂಟ್ ಪಾರ್ಕ್ ನ ಟೀಮ್ ನಲ್ಲಿ ಡಿಲನ್ ಅನ್ನೋ ಸೋಲ್ಜರ್ ಇರ್ತಾನೆ. ಇದಾದ್ಮೇಲೆ ಹೆಲೆನ್ ಮೆಲೆನೆ ಹತ್ರ ಬರ್ತಿದ್ದಂಗೆನೆ ನನ್ನ ಹತ್ರ ಬರ್ಬೇಡ, ದೂರನೇ ಇರು ಅಂತ ಹೇಳ್ತಿರ್ತಾಳೆ. ಈ ಕಡೆ ಸಾರ್ಜೆಂಟ್ ಪಾರ್ಕ್ ನ ಟೀಮ್ ನಲ್ಲಿ ಕೀರನ್ ಅನ್ನೋ ಮತ್ತೊಬ್ಬ ಸೋಲ್ಜರ್ ಕೂಡ ಇರ್ತಾನೆ. ಹೇಗೋ ಇವರಿಗೆ ಇವರ ಟ್ರಕ್ ನಲ್ಲಿ ಮೆಲನಿಗೆ ಹಾಕೋದಕ್ಕೆ ಒಂದು ಮಾಸ್ಕ್ ಸಿಗುತ್ತೆ. ಯಾಕೆ ಅಂತಂದ್ರೆ ಅವಳು ಕಷ್ಟೇ ಇರ್ಲಿ ಅಂತ. ಅವಳು ಕಚ್ಚಿದ್ರು ಜಾಂಬಿ ಆಗೋಗ್ತಾರೆ. ನಂತರ ಸಾರ್ಜೆಂಟ್ ಪಾರ್ಕ್ ಎಲ್ಲರನ್ನು ಕರೆದು ಹೇಳ್ತಾ ಹೋಗ್ತಾನೆ, ನಾವಿಲ್ಲಿಂದ ಬೀಕನ್ ಅನ್ನೋ ಸಿಟಿಗೆ ಹೋಗ್ಬೇಕು. ಅಲ್ಲೊಂದು ದೊಡ್ಡ ಮಿಲಿಟರಿ ಬೇಸ್ ಇದೆ. ಅಲ್ಲಿಗೆ ಹೋದ್ರೆ ನಾವು ಸೇಫ್ ಆಗಿರ್ತೀವಿ ಅಂತ. ಆದ್ರೆ ಕ್ಯಾರೋಲಿನ್ ಮಾತ್ರ ಮೆಲೆನಿ ಎಕ್ಸ್ಪೆರಿಮೆಂಟ್ ಗೆ ಬೇಕು ಅಂತ ಹೇಳ್ತಿದ್ರೆ ಹೆಲೆನ್ ಇವಳ ಕಪಾಳಕ್ಕೆ ಹೊಡಿತಾಳೆ. ಯಾಕೆ ಅಂತಂದ್ರೆ ಈಗಾಗ್ಲೇ ಇವಳು ತುಂಬಾ ಮಕ್ಕಳನ್ನ ಅಲ್ಲೇ ಬಿಟ್ಟು ಬಂದಿದ್ದಾಳೆ. ಮೆಲೆನಿನು ಕಳ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ. ನಂತರ ಇವರೆಲ್ಲರೂ ಸರಿ ಅಂತ ಹೇಳಿ ಇವರ ಸೇಫ್ಟಿಗೋಸ್ಕರ ಮಾಸ್ಕ್ ಅನ್ನ ಹಾಕಿ ಮೆಲೆನಿನ ಟ್ರಕ್ ನ ಮೇಲೆ ಕೂರಿಸ್ಕೊಂಡು ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಇದಾದ್ಮೇಲೆ ಇವರು ನದಿ ಹತ್ರ ಇರುವಂತ ಒಂದು ಕಾಡಿಗೆ ಬಂದು ತಲುಪ್ತಾರೆ. ಇಷ್ಟೆಲ್ಲ ಆಗಿದ್ರು ಕೂಡ ಮೆಲನಿ ಇವ್ರ ಜೊತೆ ತುಂಬಾ ಸಂತೋಷವಾಗೇನೆ ಮಾತಾಡ್ತಿರ್ತಾಳೆ. ಸರಿ ಅಂತ ಇವರು ಕೂಡ ಅಲ್ಲಿಂದ ನಿಧಾನವಾಗಿ ನದಿ ಹತ್ರ ಬರ್ತಾರೆ ನೀರ್ ತಗೊಳ್ಳೋದಕ್ಕೆ ಅಂತ. ಆದ್ರೆ ಏನೋ ಶಬ್ದ ಬಂತು ಅಂತ ಡಿಲನ್ ಶೂಟ್ ಮಾಡ್ಬಿಡ್ತಾನೆ. ಆಗ ಬುಲೆಟ್ ಶಬ್ದಗಳನ್ನ ಕೇಳಿಸ್ಕೊಂಡು ತುಂಬಾ ಜಾಂಬಿಸ್ ಗಳೆಲ್ಲ ಇಲ್ಲಿಗೆ ಬರೋದಕ್ಕೆ ಶುರುವಾಗ್ತವೆ. ಇದರಿಂದ ಮಿಕ್ತವರೆಲ್ಲ ಹೋಗಿ ಟ್ರಕ್ ನ ಒಳಗಡೆ ಸೇರ್ಕೊಂಡ್ರೆ ಸೋಲ್ಜರ್ಸ್ ಗಳು ಮಾತ್ರ ಇವುಗಳಿಗೆ ಶೂಟ್ ಮಾಡ್ತಿರ್ತಾರೆ. ಆದ್ರೆ ಒಂದು ಜಾಂಬಿ ಅಂತೂ ಡಿಲನ್ ಮೇಲೆ ಭಯಂಕರವಾಗಿ ಅಟ್ಯಾಕ್ ಮಾಡ್ಬಿಟ್ಟಿರುತ್ತೆ. ಆಗ ಸಾರ್ಜೆಂಟ್ ಪಾರ್ಕ್ ಅದಕ್ಕೆ ಶೂಟ್ ಮಾಡಿ ಇವನನ್ನ ಕಾಪಾಡ್ತಾನೆ. ಆದ್ರೆ ಆ ಜಾಂಬಿ ಅವನಿಗೆ ಕಚ್ಬಿಟ್ಟಿರುತ್ತೆ. ಇದರಿಂದ ಇವನು ಜಾಂಬಿ ಆಗೋಷ್ಟರಲ್ಲಿ ಇವನ್ಗೂ ಕೂಡ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ನಂತರ ಮೆಲನಿ ಟ್ರಕ್ ನ ಒಳಗಡೆ ಬಂದು ಕುಂತಿರೋದನ್ನ ನೋಡಿ ಹೆಲೆನ್ಗೆ ಬಿಟ್ಟು ಇನ್ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಇವರೆಲ್ಲರೂ ಜಾಂಬಿಸ್ ಗಳನ್ನ ಹಂಗ್ರೀಸ್ ಅಂತ ಕರೀತಾರೆ. ಹಾಗೆ ಅವುಗಳು ಗುಂಪಿನಲ್ಲಿ ಅಟ್ಯಾಕ್ ಮಾಡ್ತವೆ, ಒಂಟಿಯಾಗಿ ಅಟ್ಯಾಕ್ ಮಾಡೋದಿಲ್ಲ ಅಂತ. ಆದ್ರೆ ನಂತರ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇವರ ಟ್ರಕ್ ಸ್ಟಾರ್ಟೇ ಆಗೋದಿಲ್ಲ. ಅದಕ್ಕೆ ಇನ್ನು ನಾವು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಇಲ್ಲಿಂದ ನಡ್ಕೊಂಡೆ ಮುಂದಿನ ಸಿಟಿ ಆಗಿರುವಂತ ಲಂಡನ್ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ನಂತರ ಇವರು ಲಂಡನ್ ಗೆ ಬಂದಾಗ ನೀರನ್ನ ಹಿಡ್ಕೊಳ್ತಾರೆ. ಆಗ ಸಾರ್ಜೆಂಟ್ ಪಾರ್ಕ್ ನೋಡಿದಾಗ ಇವರು ಮುಂದೆ ಹೋಗುವಂತ ಪ್ರತಿಯೊಂದು ಜಾಗದಲ್ಲೂ ಕೂಡ ಸಾವಿರಾರು ಜಾಂಬಿಗಳಿರ್ತವೆ. ಆದ್ರಿಂದ ಈಗ ಬೇರೆ ದಾರಿ ಇಲ್ಲ ಅಂತ ಮಿಕ್ತವ್ರಿಗೂ ಕೂಡ ಬಂದು ಹೇಳ್ತಿರ್ತಾನೆ, ನಾವೆಲ್ಲರೂ
ಇವರೆಲ್ಲರೂ ಸೈಲೆಂಟ್ ಆಗಿ ಆ ಜಾಂಬಿಗಳ ಮಧ್ಯೆನೆ ಹಾದು ಹೋಗ್ಬೇಕು ಅಂತ ಇವರೆಲ್ಲರೂ ಆ ಸ್ಪೆಷಲ್ ಆಗಿರುವಂತ ಜೆಲ್ ಅನ್ನ ಹಾಕೊಳ್ತಾರಲ್ಲ, ಆದ್ರಿಂದ ಇವರ ಬಾಡಿಯಿಂದ ಸ್ಮೆಲ್ ಬರೋದಿಲ್ಲ. ಆಕ್ಚುಲಿ ಆ ಜಾಂಬಿಗಳು ಸ್ಮೆಲ್ ಇಂದ ಹಾಗೆ ಸೌಂಡ್ ಇಂದ ಮಾತ್ರ ಅಟ್ಯಾಕ್ ಮಾಡೋದು. ಯಾಕೆಂತಂದ್ರೆ ಅವುಗಳಿಗೆ ಕಣ್ಣು ಸರಿಯಾಗಿ ಕಾಣೋದಿಲ್ಲ. ಆದ್ರಿಂದ ಇವರು ಎಲ್ಲಾ ತಯಾರಿಯನ್ನು ಮಾಡಿಕೊಂಡು ಸೈಲೆಂಟ್ ಆಗಿ ಒಂದು ಸಣ್ಣ ಶಬ್ದನು ಕೂಡ ಮಾಡ್ದಂಗೆ ಈ ಜಾಂಬಿಗಳ ಮಧ್ಯದಲ್ಲೇ ಹೋಗೋದಕ್ಕೆ ಶುರು ಮಾಡ್ತಾರೆ. ಈ ಸಮಯದಲ್ಲಿ ಇವ್ರೇನಾದ್ರೂ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಇವರ ಪ್ರಾಣ ಅಪಾಯದಲ್ಲಿ ಸಿಗಾಕೋಬಿಡುತ್ತೆ. ಆದ್ರೆ ಹೀಗೆ ಹೋಗ್ತಿರ್ಬೇಕಾದ್ರೆ ಜಾಂಬಿ ಆಗಿರುವಂತ ಒಬ್ರು ಲೇಡಿ ಮಗು ಇರುವಂತ ಒಂದು ಟ್ರಾಲಿನ ತಗೊಂಡು ಈ ಕಡೆಗೆನೆ ಬರ್ತಿರುತ್ತೆ. ಆದ್ರಿಂದ ಅದು ಬೇರೆ ಕಡೆ ಹೋಗ್ಲಿ ಅಂತ ಕ್ಯಾರೋಲಿನ್ ಆ ಟ್ರಾಲಿಗೆ ಕಾಲನ್ನ ಅಡ್ಡ ಕೊಡ್ತಾಳೆ. ಆದ್ರೆ ಅದ್ರ ಒಳಗಡೆ ಇರುವಂತ ಮಗು ಸ್ಥಿತಿಯನ್ನು ನೋಡಿ ತುಂಬಾನೇ ಹೆದರ್ಕೊಬಿಡ್ತಾಳೆ. ಆಗ ಆ ಶಬ್ದನ ಕೇಳಿಸ್ಕೊಂಡು ಒಂದೊಂದು ಜಾಂಬಿಗಳಿಗೆ ಎಚ್ಚರ ಆಗೋಗುತ್ತೆ. ಅದಕ್ಕೆ ಆ ರೀತಿ ಎಚ್ಚರ ಆಗ್ತಿರುವಂತ ಜಾಂಬಿಗಳಿಗೆ ಶೂಟ್ ಮಾಡ್ತಾ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಹೇಳ್ಬೇಕು ಅಂತಂದ್ರೆ ಇವ್ರ ಗನ್ಗಳು ಜಾಸ್ತಿ ಸೌಂಡ್ ಮಾಡದೆ ಇರೋ ರೀತಿ ರೆಡಿ ಮಾಡ್ಕೊಂಡಿರ್ತಾರೆ. ಹೀಗೆ ಅವುಗಳಿಗೆ ಶೂಟ್ ಮಾಡ್ತಾ ಮಾಡ್ತಾ ಒಂದು ಬಿಲ್ಡಿಂಗ್ ನ ಒಳಗಡೆ ಸೇಫ್ ಆಗಿ ಬರ್ತಾರೆ. ಇವರೆಲ್ಲರ ಜೀವ ಹೋಗ್ತಾ ಹೋಗ್ತಾ ಉಳ್ಕೊಂಡಿದೆ. ಸದ್ಯಕ್ಕೆ ಇವರಿಗೆ ತುಂಬಾ ಸೇಫ್ ಆಗಿರುವಂತ ಜಾಗ ಅಂತಂದ್ರೆ ಅದು ಈ ಬಿಲ್ಡಿಂಗ್. ಅದಕ್ಕೆ ಮೆಲನಿನ ಇಲ್ಲೇ ಲಾಕ್ ಮಾಡ್ತಾರೆ. ಇವಳ ಹತ್ರ ಕ್ಯಾರೋಲಿನ್ ಇರ್ತಾಳೆ. ಹಾಗೆ ಮಿಕ್ಕವರೆಲ್ಲರೂ ಈ ಜಾಗದಲ್ಲಿ ಉಪಯೋಗಕ್ಕೆ ಬರುವಂತ ಯಾವ್ದಾದ್ರು ವಸ್ತುಗಳು ಸಿಗ್ತಾವ ಅಂತ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು, ಆಗ್ಲೇ ಗ್ಲಾಸ್ ಇಂದ ಇವಳ ಕೈ ಕುಯ್ಕೋತಲ್ಲ, ಆ ಗಾಯ ದೊಡ್ಡದಾಗಿ ಹರಡ್ತಾ ಹೋಗ್ತಿದೆ ಅಂತ. ಇನ್ನೊಂದ್ ಕಡೆ ಹೆಲೆನ್ ಗನ್ನ ತಗೊಂಡು ನಿಧಾನವಾಗಿ ಜಾಗದಲ್ಲೆಲ್ಲ ಹುಡುಕ್ತಾ ಹೋಗ್ತಿರ್ತಾಳೆ. ಆಗ ಈ ಕಡೆ ಮೆಲನಿ ಡಾಕ್ಟರ್ ಕ್ಯಾರೋಲಿನ್ ನ ಕೇಳ್ತಾಳೆ, ನನ್ ಮೇಲೆ ಏನಕ್ಕೆ ಜಾಂಬಿಗಳು ಅಟ್ಯಾಕ್ ಮಾಡೋದಿಲ್ಲ, ನಾನು ಹೇಗ್ ಹುಟ್ಟತೆ ಅಂತ. ಆಗ ಇವಳು ಕೂಡ ಹೇಳ್ತಾ ಹೋಗ್ತಾಳೆ, ಈ ವೈರಸ್ ಸ್ಟಾರ್ಟ್ ಆದಾಗ ಯಾರ್ಯಾರು ಪ್ರೆಗ್ನೆಂಟ್ ಆಗಿದ್ರು ಅವರೆಲ್ಲರೂ ಇನ್ಫೆಕ್ಟ್ ಆಗೋದ್ರು. ಆದ್ರೆ ಅವರ ಹೊಟ್ಟೆ ಒಳಗಡೆ ಇದ್ದಂತ ಮಕ್ಕಳುಗಳು ಮಾತ್ರ ಸಂಪೂರ್ಣವಾಗಿ ಇನ್ಫೆಕ್ಟ್ ಆಗ್ಲಿಲ್ಲ. ಅರ್ಧ ಇನ್ಫೆಕ್ಟ್ ಆಗಿ ಮತ್ತರ್ಧ ಮನುಷ್ಯರಾಗಿ ಉಳ್ಕೊಂಡ್ರು. ಆದ್ರೆ ಅವುಗಳು ಅರ್ಧ ಜಾಂಬಿಗಳಾಗಿದ್ರಿಂದ ಹೊಟ್ಟೆ ಒಳಗಡೆಯಿಂದನೇ ಅವರವರ ತಾಯಿಂದಿರ ಮಾಂಸನ ತಿಂತ ಈ ಪ್ರಪಂಚಕ್ಕೆ ಜನ್ಮ ಪಡೆದ್ರು. ಆ ತರ ಮಕ್ಕಳಲ್ಲಿ ನೀನು ಕೂಡ ಒಬ್ಳು, ಹಾಗೆ ನಿನ್ನ ಫ್ರೆಂಡ್ಸ್ ಗಳು ಕೂಡ ಅದೇ ರೀತಿ ಅಂತ. ಇನ್ನೊಂದ್ ಕಡೆ ನೋಡಿದ್ರೆ ಹೆಲೆನ್ಗೆ ಕಟ್ಟಾಕಿರುವಂತ ಒಂದು ಜಾಂಬಿ ಕಾಣಿಸುತ್ತೆ. ಇದಕ್ಕೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ನಂತರ ಇವಳು ಅಲ್ಲಿಂದ ಮತ್ತೆ ಮೆಲೆನೆ ಹತ್ರ ಬಂದಾಗ ಇವಳಿಗೋಸ್ಕರ ಒಂದಷ್ಟು ಬಟ್ಟೆಗಳನ್ನ ಹುಡ್ಕೊಂಡ್ ಬಂದಿರ್ತಾಳೆ. ನಂತರ ಹೆಲೆನ್ ಮತ್ತೆ ಸಾರ್ಜೆಂಟ್ ಪಾರ್ಕ್ ಮಾತಾಡ್ತಿರ್ತಾರೆ. ಆಗ ಹೆಲೆನ್ ಇವನಿಗೆ ಹೇಳ್ತಾಳೆ, ಮೆಲೆನಿ ನನ್ನ ದೇವ್ರ ರೀತಿ ನೋಡ್ತಾಳೆ, ನನ್ನ ಅಷ್ಟು ಗೌರವಿಸ್ತಾಳೆ, ಅವಳನ್ನ ಸಾಯುವುದಕ್ಕೆ ನನ್ನ ಕೈಲಿ ಬಿಡೋದಕ್ಕೆ ಹೇಗ್ ಸಾಧ್ಯ ಅಂತ. ಇದನ್ನ ಕೇಳಿ ಇವನು ಕೂಡ ದುಃಖ ಪಡ್ತಾನೆ. ಆದ್ರೆ ಇನ್ನೊಬ್ಬ ಸೋಲ್ಜರ್ ಇದಾನಲ್ಲ ಕೀರನ್, ಇವನು ಮೆಲೆನಿ ಪಕ್ಕನೆ ಕುಂತ್ಕೊಂಡು ಯಾವುದೇ ತರದ ಭಯ ಇಲ್ದೆ ಇವಳ ಹತ್ರ ಸ್ಟೋರಿನ ಕೇಳ್ತಿರ್ತಾನೆ. ಅಂದ್ರೆ ಇಷ್ಟೊತ್ತಿಗೆ ಇವನ್ಗೂ ಕೂಡ ಅರ್ಥ ಆಗೋಗಿದೆ ಮೆಲೆನಿಯಿಂದ ನನಗೇನು ಅಪಾಯ ಇಲ್ಲ ಅಂತ. ನಂತರ ಮಾರನೇ ದಿನ ನೋಡಿದ್ರೆ ಎಲ್ಲಾ ಕಡೆ ಜಾಂಬಿಗಳು ನಿಂತ್ಕೊಬಿಟ್ಟಿದಾವೆ. ಇವರು ಹೊರಗಡೆ ಹೋಗ್ಲೇಬೇಕು. ಆಗ ಮೆಲನಿ ಹೇಳ್ತಾಳೆ, ನಿಮ್ಮೆಲ್ಲರಿಗೋಸ್ಕರ ದಾರಿನ ನಾನ್ ಮಾಡ್ಕೊಡ್ತೀನಿ ಅಂತ. ಆದ್ರೆ ಇದಕ್ಕೆ ಕ್ಯಾರೋಲಿನ್ ಮಾತ್ರ ಒಪ್ಕೊಳ್ತಿರೋದಿಲ್ಲ. ಇವಳನ್ನ ನಾವು ಹೊರಗಡೆ ಕಳ್ಸಿದ್ರೆ ತಪ್ಪಿಸ್ಕೊಂಡು ಹೊಟ್ಟೋಗ್ತಾಳೆ, ಮತ್ತೆ ಇಲ್ಲಿಗೆ ಬರೋದಿಲ್ಲ ಅಂತ. ಆಗ ಇವಳು ಅರ್ಥ ಮಾಡಿಸ್ತಾಳೆ, ನಾನು ಎಲ್ಲೂ ಹೋಗೋದಿಲ್ಲ, ನನ್ಗೆ ನಿಮ್ ಜೊತೆ ಇರೋದಕ್ಕೆ ಇಷ್ಟ, ಮತ್ತೆ ಬಂದೇ ಬರ್ತೀನಿ ಅಂತ. ನಂತರ ಇವರು ಸರಿ ಅಂತ ಹೇಳಿ ಆಗ್ಲೇ ಹೆಲೆನ್ ಹುಡ್ಕೊಂಡ್ ಬಂದಿದ್ಲಲ್ಲ ಬಟ್ಟೆನ, ಅದನ್ನ ಹಾಕ್ಸಿ ಹೊರಗಡೆ ಕಳಿಸ್ತಾರೆ. ಇವಳು ಅರ್ಧ ಜಾಂಬಿ ಆಗಿರೋದ್ರಿಂದ ಇವುಗಳು ಇವಳ ಮೇಲೆ ಅಟ್ಯಾಕ್ ಮಾಡ್ತಿರೋದಿಲ್ಲ. ಆದ್ರಿಂದ ಆರಾಮಾಗಿ ಈಸಿಯಾಗಿ ಇಲ್ಲಿಂದ ಹೋಗೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಒಂದು ಬೆಕ್ಕನ್ನ ನೋಡಿ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಅದನ್ನ ಬೇಟೆಯಾಡಿ ತಿನ್ನೋದಕ್ಕೆ ಶುರು ಮಾಡ್ಬಿಡ್ತಾಳೆ. ನಂತರ ಇಲ್ಲೇ ಸುತ್ತಮುತ್ತ ಇರುವಂತ ಮನೆಗಳಿಗೆ ಬಂದು ಇಲ್ಲಿರುವಂತ ವಸ್ತುಗಳನ್ನ ನೋಡ್ತಾ ತುಂಬಾನೇ ಸಂತೋಷ ಪಡ್ತಿರ್ತಾಳೆ. ಇವಳು ಹುಡ್ತಾಗಿಂದನೂ ಆ ಬಂಕರ್ ನಲ್ಲೇ ಕಾಲ ಕಳೆದ್ಬಿಟ್ಟಿದ್ದಾಳೆ. ಈ ರೀತಿ ಮನೆ ವಸ್ತುಗಳನ್ನ ನೋಡ್ತಿರೋದು ಇದೇ ಫಸ್ಟ್ ಟೈಮ್. ಆದ್ರೆ ಹೀಗೆ ನೋಡ್ತಿರ್ಬೇಕಾದ್ರೆ ಒಂದು ಮನೆಯಲ್ಲಿ ಇವಳಿಗೆ ಒಂದು ಡಾಗ್ ಕಾಣಿಸುತ್ತೆ. ಆದ್ರಿಂದ ಆ ಡಾಗ್ ನ ತಗೊಂಡ್ ಬಂದು ಜಾಂಬಿಗಳ ಮುಂದೆ ಬಿಡ್ತಿದ್ದಂಗೆನೆ ಎಲ್ಲಾ ಜಾಂಬಿಗಳು ಆ ಡಾಗ್ ನ ಫಾಲೋ ಮಾಡ್ಕೊಂಡು ಹೊಟ್ಟೋಗ್ತವೆ. ಇದರಿಂದ ದಾರಿ ಕ್ಲಿಯರ್ ಆಗುತ್ತೆ. ಆದ್ರೆ ಇವರೆಲ್ಲರೂ ಇವಳ ಬಾಯಲ್ಲಿ ಹಾಗೆ ಬಟ್ಟೆಲಿರುವಂತ ರಕ್ತ ನೋಡಿ ತುಂಬಾನೇ ಹೆದರ್ಕೊಂಡಿರ್ತಾರೆ. ಅದಕ್ಕೆ ಸೇಫ್ಟಿಗೆ ಅಂತ ಇವಳನ್ನ ಲಾಕ್ ಕೂಡ ಮಾಡ್ತಾರೆ. ನಂತರ ಇವರು ಈ ಸಿಟಿಯ ಇನ್ನು ಕೂಡ ಒಳಗಡೆ ಹೋಗೋದಕ್ಕೆ ಶುರು ಮಾಡ್ತಾರೆ.
ಹೀಗೆ ಈ ಪಾಳು ಬಿದ್ದಿರುವಂತ ಸಿಟಿಯ ಒಳಗಡೆ ಗಂಟೆಗಟ್ಲೆ ನಡೀತಾ ಒಂದು ಬಿಲ್ಡಿಂಗ್ ನ ಮೇಲೆ ಬಂದಾಗ ನೋಡ್ತಾರೆ ಸುತ್ತಮುತ್ತ ರೋಡ್ ನಲ್ಲಿ ತುಂಬಾ ಜಾಂಬಿಗಳು ಇದಾವೆ. ಆದ್ರಿಂದ ಮೆಲನಿನ ಮತ್ತೊಂದ್ಸಲ ರಿಲೀಸ್ ಮಾಡಿ ಜಾಂಬಿಗಳು ಇಲ್ದೇ ಇರುವಂತ ದಾರಿನ ಹುಡ್ಕೊಂಡ್ ಬಾ ಅಂತ ವಾಕಿ ಟಾಕಿನ ಕೊಡ್ತಾರೆ. ಇವಳು ಕೂಡ ಅದೇ ರೀತಿ ಎಲ್ಲಾ ಕಡೆ ಓಡಾಡ್ತಾ ಜಾಂಬಿಗಳು ಇಲ್ದೇ ಇರುವಂತ ದಾರಿನ ಹುಡುಕ್ತಾಳೆ. ಅದೇ ದಾರಿಲಿ ಇವರೆಲ್ಲರೂ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ನೋಡ್ತಾರೆ ಒಂದಷ್ಟು ಜಾಂಬಿಗಳು ಸತ್ತು ಬಿದ್ದಿರ್ತವೆ. ಅವುಗಳ ಒಳಗಡೆಯಿಂದ ಗಿಡಗಳು ಹುಟ್ಟಿರ್ತವೆ. ಹಾಗೆ ಆ ಗಿಡದಲ್ಲಿ ದೊಡ್ಡ ದೊಡ್ಡ ಬೀಜಗಳು ಇರ್ತವೆ. ಇದನ್ನ ನೋಡಿ ಕ್ಯಾರೋಲಿನ್ಗೆ ಅರ್ಥ ಆಗೋಗುತ್ತೆ ಇದು ತುಂಬಾನೇ ಡೇಂಜರಸ್ ಅಂತ. ಹೀಗೆ ಇವರು ಸಾಕ್ತಾ ಮುಂದೆ ಬಂದಾಗ ಇವರು ಹೋಗ್ಬೇಕಾಗಿರುವಂತ ದಾರಿಲಿ ಒಂದು ಟ್ರಕ್ ನಿಂತಿರೋದ್ರಿಂದ ದಾರಿ ಬ್ಲಾಕ್ ಆಗೋಗಿರುತ್ತೆ. ಅದಕ್ಕೆ ಇನ್ನೊಂದು ದಾರಿಯಿಂದ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಹೀಗೆ ಸಾಕ್ತಾ ಮುಂದೆ ಬಂದಾಗ ಒಂದು ವಿಚಿತ್ರವಾಗಿರುವಂತ ಟವರ್ ಇವರಿಗೆ ಕಾಣಿಸುತ್ತೆ. ಯಾವಾಗ ಇವರು ಈ ಟವರ್ ಹತ್ರ ಬರ್ತಾರೋ ಆಗ್ಲೇ ಇವರಿಗೆ ಗೊತ್ತಾಗೋದು ಈ ಜಾಗದಲ್ಲಿ ಸಾವಿರಾರು ಜಾಂಬಿಗಳು ಸತ್ತು ಬಿದ್ದಿದಾವೆ. ಅವುಗಳಿಂದ ಗಿಡಗಳು ಬೆಳೆದು ಈ ಟವರ್ನೆಲ್ಲ ಆವರಿಸ್ಕೊಬಿಟ್ಟಿದಾವೆ ಅಂತ. ಅಷ್ಟೇ ಅಲ್ಲದೆ ಆಗ್ಲೇ ನಾವು ನೋಡಿರೋ ರೀತಿ ಈ ಗಿಡಗಳಲ್ಲೂ ಕೂಡ ಆ ದೊಡ್ಡ ದೊಡ್ಡ ಬೀಜಗಳು ಇರ್ತವೆ. ಇದರಿಂದ ಕ್ಯಾರೋಲಿನ್ ಹೇಳ್ತಾ ಹೋಗ್ತಾಳೆ ಅಕಸ್ಮಾತ್ ಈ ಗಿಡಗಳಲ್ಲಿರುವಂತ ಎಲ್ಲಾ ಬೀಜಗಳು ಓಪನ್ ಆಗೋದ್ರೆ ಅವುಗಳ ಒಳಗಡೆ ಇರುವಂತ ಜಾಂಬಿ ವೈರಸ್ ಗಾಳಿಲೆಲ್ಲ ಹರಡಿ ಉಳ್ಕೊಂಡಿರುವಂತ ಅಲ್ಪ ಸ್ವಲ್ಪ ಜನರು ಕೂಡ ಜಾಂಬಿ ಆಗೋಗ್ತಾರೆ. ಆಗ ಮನುಷ್ಯರ ಸಂತತಿನೇ ಮುಗ್ದೋಗುತ್ತೆ. ಆದ್ರೆ ಖುಷಿ ಪಡುವಂತ ವಿಷಯ ಏನು ಅಂತಂದ್ರೆ ಈ ಬೀಜಗಳು ತುಂಬಾನೇ ಗಟ್ಟಿಯಾಗಿವೆ. ಸದ್ಯಕ್ಕಂತೂ ಇವುಗಳು ಓಪನ್ ಆಗೋದಿಲ್ಲ. ಹೀಗೆ ಇವರು ಇನ್ನೂ ಸ್ವಲ್ಪ ಮುಂದೆ ಬಂದಾಗ ಟ್ರಕ್ ಗೆ ಅಟ್ಯಾಚ್ ಆಗಿರುವಂತ ಒಂದು ಲ್ಯಾಬ್ ಕಾಣಿಸುತ್ತೆ. ಇವುಗಳ ಬಗ್ಗೆ ಕ್ಯಾರೋಲಿನ್ಗೆ ಗೊತ್ತಿರುತ್ತೆ. ಯಾಕೆಂತಂದ್ರೆ ಇವಳು ಹಾಗೆ ಇವಳ ಟೀಮ್ ನವರು ಇದನ್ನ ಕ್ರಿಯೇಟ್ ಮಾಡಿರೋದು. ಅದಕ್ಕೆ ಇದರ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಾರೆ. ಈ ಜಾಗ ಸೇಫ್ ಆಗಿರುತ್ತೆ. ನಂತರ ಪಾರ್ಕ್ ಟ್ರಕ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಆಗೋದಿಲ್ಲ. ಹಾಗೆ ಈ ಜಾಗದಲ್ಲಿ ಒಂದಷ್ಟು ಸೈಂಟಿಸ್ಟ್ ಗಳ ಫೋಟೋಗಳು ಇರ್ತವೆ. ಆದ್ರೆ ಮೆಲನಿಗೆ ಮತ್ತೊಂದ್ಸಲ ಹೊಟ್ಟೆ ಹಸುವಾಗೋದಕ್ಕೆ ಶುರುವಾಗುತ್ತೆ. ನಂತರ ಇಲ್ಲೇ ಇರುವಂತ ರೇಡಿಯೋನ ಯೂಸ್ ಮಾಡಿಕೊಂಡು ಸಾರ್ಜೆಂಟ್ ಪಾರ್ಕ್ ಬೀಕನ್ ಸಿಟಿಲಿರುವಂತ ಮಿಲಿಟರಿ ಬೇಸ್ ಅನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಆದ್ರೆ ಇದು ಕೂಡ ಸಾಧ್ಯ ಆಗೋದಿಲ್ಲ. ಆಗ ಸರಿ ಅಂತ ಹೇಳಿ ತಿನ್ನೋದಕ್ಕೇನಾದ್ರೂ ಸಿಗುತ್ತಾ ಹುಡ್ಕೊಂಡ್ ಬರ್ತೀನಿ ಅಂತ ಕೀರನ್ ಹೋಗ್ತಾನೆ. ಅದೇ ಸಮಯಕ್ಕೆ ಮಿಕ್ತವ್ರೆಲ್ಲರಿಗೂ ಮಿಲೆನಿಗೆ ಹೊಟ್ಟೆ ಹಸುವಾಗ್ತಿದೆ ಅಂತ ಗೊತ್ತಾಗಿ ಇವಳನ್ನು ಕೂಡ ಹೊರಗಡೆ ಕಳಿಸ್ತಾರೆ. ಈ ಕಡೆ ಕೀರನ್ ಸಿಟಿಲೆಲ್ಲ ಫುಡ್ ಐಟಮ್ ಗಳನ್ನ ಹುಡುಕ್ತಿರ್ತಾನೆ. ಅದೇ ರೀತಿ ಪಾರ್ಕ್ ಮತ್ತೆ ಹೆಲೆನ್ ಇಬ್ರು ಸೇರಿ ಈ ಟ್ರಕ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈ ಕಡೆ ನೋಡಿದ್ರೆ ಮೆಲನಿ ಒಂದು ಪಾರಿವಾಳನ ಬೇಟೆ ಆಡಿ ಹಸಿ ಮಾಂಸನೇ ತಿಂತಿರ್ತಾಳೆ. ನಂತರ ಕೀರಾನ್ ಇದೇ ರೀತಿ ಫುಡ್ ಐಟಮ್ ಗಳನ್ನ ಹುಡುಕ್ತಾ ಓಡಾಡ್ತಿದ್ರೆ ಇವನನ್ನ ಯಾರೋ ನೋಡ್ತಿರ್ತಾರೆ. ನಂತರ ಮೆಲನಿಗೆ ಹೊಟ್ಟೆ ತುಂಬಿರುತ್ತೆ. ಆದ್ರೆ ಅದೇ ಸಮಯಕ್ಕೆ ಒಂದಷ್ಟು ಮಕ್ಕಳ ಶಬ್ದ ಕೇಳಿಸಿ ಆ ಶಬ್ದನ ಫಾಲೋ ಮಾಡ್ಕೊಂಡು ದೂರದಿಂದನೇ ನೋಡ್ತಾಳೆ. ಒಂದಷ್ಟು ಮಕ್ಕಳುಗಳು ಇಲ್ಲಿ ಇರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವಳ ರೀತಿನೇ ಆ ಮಕ್ಕಳು ಕೂಡ ಅರ್ಧ ಜಾಂಬಿಸ್ಗಳೇ. ಆಗ ಅವ್ರ ಹತ್ರ ಒಬ್ಬ ಹುಡುಗ ಬಂದು ನನ್ ಜೊತೆ ಬನ್ನಿ ಅಂತ ಹೇಳ್ತಿರ್ತಾನೆ. ಆಕ್ಚುಲಿ ಈ ಹುಡುಗ ಬೇರೆ ಯಾರು ಅಲ್ಲ, ಆಗ್ಲೇ ಕೀರನ್ನ ನೋಡ್ತಿದ್ನಲ್ಲ ಅವನೇನೆ. ಇದೆಲ್ಲ ಮೆಲನಿಗೂ ಕೂಡ ಅರ್ಥ ಆಗೋಗುತ್ತೆ. ಈ ಕಡೆ ನೋಡಿದ್ರೆ ಕ್ಯಾರೋಲಿನ್ಗೆ ಗಾಯ ಆಗಿತ್ತಲ್ಲ, ಈ ಗಾಯದಿಂದ ಬ್ಲಡ್ ಇನ್ಫೆಕ್ಷನ್ ಆಗಿ ಇವಳು ಸಾಯುವಂತ ಸ್ಟೇಜ್ಗೆ ಬಂದು ತಲುಪಿಟ್ಟಿರ್ತಾಳೆ. ಆದ್ರೂ ಕೂಡ ಹೇಳ್ತಿರ್ತಾಳೆ ನಾನು ಸಾಯೋದಕ್ಕಿಂತ ಮುಂಚೆ ಈ ಜಾಂಬಿ ವೈರಸ್ಗೆ ಮೆಡಿಸನ್ ನ ಕಂಡಿಡ್ದು ಸಾಯ್ಬೇಕು. ಅದಕ್ಕೆ ನಾನು ಮೆಲನಿನ ಯೂಸ್ ಮಾಡ್ಬೇಕು ಅಂತ. ಆದ್ರೆ ಅದು ಹೆಲೆನಿಗ್ ಮಾತ್ರ ಇಷ್ಟ ಇರೋದಿಲ್ಲ. ಆಗ ಇಲ್ಲಿಗೆ ಮೆಲನಿ ಬಂದು ನಾವು ಕೀರನ್ನ ಕಾಪಾಡೋದಕ್ಕೆ ಹೋಗ್ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ನೋಡಿದ್ರೆ ಕೀರನ್ ಹೋಗ್ತಿರುವಂತ ಜಾಗದಲ್ಲಿ ಒಂದಷ್ಟು ಫುಡ್ ಐಟಮ್ ಗಳು ಸಿಗ್ತವೆ. ಇವನು ಕೂಡ ಜಾಸ್ತಿ ಯೋಚನೆ ಮಾಡದೆ ಅವುಗಳನ್ನ ಎತ್ಕೊಳ್ತಿರ್ತಾನೆ. ಆಗ ಇವನಿಗೆ ಒಂದು ಶಾಪ್ ನ ಡೋರ್ ಓಪನ್ ಆಗಿರೋದು ಕಾಣಿಸುತ್ತೆ. ಜಾಗ ಚಿಕ್ಕದಾಗಿರೋದ್ರಿಂದ ಇವನ ವಸ್ತುಗಳನ್ನೆಲ್ಲ ಇಲ್ಲೇ ಬಿಟ್ಟು ಒಳಗಡೆ ಬರ್ತಾನೆ. ಆಗ ಸಾರ್ಜೆಂಟ್ ಪಾರ್ಕ್ ಕೀರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೋಡಿದ್ರೆ ಅವನ ವಸ್ತುಗಳೆಲ್ಲ ಹೊರಗಡೆ ಇರೋದ್ರಿಂದ ಕೀರನ್ಗೆ ಗೊತ್ತಾಗೋದಿಲ್ಲ. ಅದೇ ಸಮಯಕ್ಕೆ ಆಗ್ಲೇ ಸಾರ್ಜೆಂಟ್ ಪಾರ್ಕ್ ಇಲ್ಲಿರುವಂತ ರೇಡಿಯೋದಲ್ಲಿ ಬೀಕಾನ್ ಮಿಲಿಟರಿ ಬೇಸ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ನಲ್ಲ, ಅವರೇ ಈಗ ಕಾಂಟ್ಯಾಕ್ಟ್ ಮಾಡಿ ಇವನಿಗೆ ಹೇಳ್ತಿರ್ತಾರೆ ನಾವು ಬೀಕಾನ್ ಮಿಲಿಟರಿ ಬೇಸ್ ಇಂದ ಮಾತಾಡ್ತಿದೀವಿ. ನಮ್ಮ ಬೇಸ್ ನ ಮೇಲೆ ಜಾಂಬಿಸ್ ಗಳು ಅಟ್ಯಾಕ್ ಮಾಡ್ಬಿಟ್ಟಿದಾವೆ. ಸೇಫ್ ಆಗಿರುವಂತ ಜಾಗ ಯಾವ್ದಾದ್ರು ಇದ್ರೆ ಹೇಳಿ ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಲೈನ್ ಕಟ್ ಆಗೋಗುತ್ತೆ. ಅಂದ್ರೆ ಇಷ್ಟೊತ್ವರೆಗೂ ಇವರು ಸೇಫ್ ಆಗಿರುವಂತ ಜಾಗ ಅನ್ಕೊಂಡಿದ್ದಂತ ಜಾಗ ಈಗ ಸೇಫ್ ಆಗಿ ಉಳಿದಿಲ್ಲ. ಆದ್ರೆ ಮೊದ್ಲು ನಾವು ಕೀರನ್ನ ಕಾಪಾಡಬೇಕು ಅಂತ ಅವನನ್ನ ಹುಡ್ಕೊಂಡು ಹೋಗ್ತಾರೆ. ಈ ಕಡೆ ಕೀರನ್ಗೆ ಶಾಪ್ ನಲ್ಲಿ ಊಟ ಸಿಕ್ಕಿ ಅದನ್ನ ತಿಂತಿರ್ತಾನೆ. ಹಾಗೆ ಮೆಲನಿ ಕೀರನ್ನ ಸ್ಮೆಲ್ ಇಂದ ಅವನನ್ನ ಹುಡುಕ್ತಿರ್ತಾಳೆ. ಈ
ಕಡೆ ಕಿರಣ್ ಈ ಶಾಪ್ ನಲ್ಲಿ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಒಬ್ಳು ಹುಡುಗಿ ಒಂದು ಇಲಿನ ತಗೊಂಡ್ ಬಂದು ತಿನ್ನು ಅಂತ ಹೇಳ್ತಾಳೆ. ಆದ್ರೆ ಇವನ್ ಮಾತ್ರ ನನಗೆ ಹೊಟ್ಟೆ ತುಂಬಿದೆ, ಊಟ ಮಾಡಿದೀನಿ, ಬೇಡ ಅಂತಿರ್ತಾನೆ. ಈ ಹುಡುಗಿ ಮಾತ್ರ ಕೇಳ್ತಾನೆ ಇರೋದಿಲ್ಲ. ಆದ್ರಿಂದ ಇವಳ ಹತ್ರ ಮಾತಾಡೋದಕ್ಕೆ ಮುಂದೆ ಬರ್ತಿರ್ತಾನೆ. ಆದ್ರೆ ಹುಡುಗಿ ಹಿಂದೆ ಹೋಗ್ತಿರ್ತಾಳೆ. ಹೀಗೆ ಇವನು ಮುಂದೆ ಹೋಗ್ತಿರ್ಬೇಕಾದ್ರೆ ಆ ಸಣ್ಣ ಸಣ್ಣ ಮಕ್ಕಳೆಲ್ಲರೂ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಆಗ ಇವನಿಗೆ ಗೊತ್ತಾಗುತ್ತೆ ಇವರೆಲ್ಲರೂ ಮೆಲೆನಿ ತರನೇ ಅರ್ಧ ಜಾಂಬಿಗಳು ಅಂತ. ಆದ್ರಿಂದ ನನ್ನ ಬಿಟ್ಬಿಡಿ ಅಂತ ಬೇಡ್ಕೊಂಡ್ರು ಕೂಡ ಎಲ್ಲರೂ ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ನಂತರ ಇವ್ರು 3 ಜನ ಈ ಶಾಪ್ ನ ಒಳಗಡೆ ಬಂದು ನೋಡೋಷ್ಟರಲ್ಲಿ ಆ ಮಕ್ಕಳೆಲ್ಲರೂ ಕೀರನ್ನ ಮಾಂಸನ ತಿಂದು ಬಿಟ್ಟಿರ್ತಾರೆ. ಇದರಿಂದ ಇವರು ಬೇಜಾರು ಮಾಡ್ಕೊಂಡು ಹೊರಗಡೆ ಬಂದ್ರೆ ಆ ಮಕ್ಕಳು ಇವರನ್ನು ಕೂಡ ಬೇಟೆ ಆಡೋದಕ್ಕೆ ಹೊರಗಡೆ ಕಾಯ್ತಿರ್ತಾರೆ. ಇದರಿಂದ ಮೆಲೆನಿ ಧೈರ್ಯವಾಗಿ ಮುಂದೆ ಬಂದು ಇವರೆಲ್ಲರನ್ನು ಹೆದರಿಸೋದಕ್ಕೆ ಶುರು ಮಾಡ್ತಾಳೆ. ಇದನ್ನ ನೋಡಿದಂತ ಈ ಗುಂಪಿನ ಲೀಡರ್ ಇವಳ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಬರ್ತಾನೆ. ಹೀಗೆ ಫೈಟ್ ಮಾಡ್ತಾ ತುಂಬಾ ಕಷ್ಟಪಟ್ಟು ಮೆಲೆನಿ ಅವನನ್ನ ಒಂದು ಜಾಗದಲ್ಲಿ ಲಾಕ್ ಮಾಡಿ ಜೋರಾಗಿ ಹೊಡಿತಾ ಸಾಯಿಸ್ಬಿಡ್ತಾಳೆ. ಇವರ ಲೀಡರ್ ಸತ್ತೋಗಿದ್ದನ್ನ ನೋಡಿ ಮಕ್ಕಳೆಲ್ಲರೂ ಹೆದರ್ಕೊಳ್ತಿರ್ತಾರೆ. ಅದೇ ರೀತಿ ಮೆಲೆನಿ ಕೂಡ ಇವರೆಲ್ಲರನ್ನು ಹೆದರಿಸ್ತಾ ಹೆಲೆನ್ ಹಾಗೆ ಪಾರ್ಕ್ ನ ಕರ್ಕೊಂಡು ಲ್ಯಾಬ್ ಹತ್ರ ಬಂದು ನೋಡಿದ್ರೆ ಡೋರ್ ಓಪನ್ ಆಗಿರುತ್ತೆ. ಅದಕ್ಕೆ ಒಳಗಡೆ ಬರ್ತಾರೆ. ಇಲ್ಲಿ ಕ್ಯಾರೋಲಿನ್ ಮಾಸ್ಕ್ ಅನ್ನ ಹಾಕೊಂಡಿರ್ತಾಳೆ. ಅದೇ ಸಮಯಕ್ಕೆ ಇವರು ಪ್ರಜ್ಞೆ ತಪ್ಪೋದಕ್ಕೆ ಶುರು ಆಗ್ತಾರೆ. ಯಾಕೆ ಅಂತಂದ್ರೆ ಇವಳು ಪ್ರಜ್ಞೆ ತಪ್ಪುವಂತ ಔಷಧಿನ ಸ್ಪ್ರೇ ಮಾಡ್ಬಿಟ್ಟಿರ್ತಾಳೆ. ನಂತರ ಇವಳು ಮೆಲೆನಿನ ಎಕ್ಸ್ಪೆರಿಮೆಂಟ್ ಗೆ ರೆಡಿ ಮಾಡ್ಕೊಳ್ತಿದ್ರೆ ಅಷ್ಟೊತ್ತಿಗೆ ಇವಳಿಗೆ ಎಚ್ಚರ ಆಗೋಗುತ್ತೆ. ಮೆಲೆನಿ ಒಳಗಡೆ ಇರುವಂತ ವೈರಸ್ ಇವಳನ್ನ ಅಷ್ಟು ಸುಲಭವಾಗಿ ಪ್ರಜ್ಞೆ ತಪ್ಪೋದಕ್ಕೆ ಬಿಡೋದಿಲ್ಲ. ಆದ್ರಿಂದ ಇವಳು ಕ್ಯಾರೋಲಿನ ಕೇಳ್ತಿರ್ತಾಳೆ, ಏನಕ್ಕೆ ನನ್ನ ಸಾಯಿಸೋದಕ್ಕೆ ನೋಡ್ತಿದ್ದೀರಾ, ನಿಮ್ಗೆ ಏನ್ ಬೇಕು ಅಂತ. ಆಗ ಇವಳು ಕೂಡ ಹೇಳ್ತಾ ಹೋಗ್ತಾಳೆ, ಈ ವೈರಸ್ ಇಡೀ ಪ್ರಪಂಚದಲ್ಲೆಲ್ಲ ಹರಡ್ಬಿಟ್ಟಿದೆ. ನಮ್ಮ ಭೂಮಿನ ಮೊದ್ಲಿನ ರೀತಿ ಕನ್ವರ್ಟ್ ಮಾಡೋದಕ್ಕಿರೋದು ಕೊನೆಯ ಚಾನ್ಸ್ ನೀನು. ಹೆಲೆನ್ ಮತ್ತೆ ಪಾರ್ಕ್ ಕೂಡ ಜಾಂಬಿ ಆಗೋದನ್ನ ನೋಡೋದಕ್ಕೆ ನಿನಗೆ ಇಷ್ಟನಾ ಅಂತ ಕೇಳ್ತಿರ್ತಾಳೆ. ಇವಳಿಗೆ ಅದು ಇಷ್ಟ ಇರೋದಿಲ್ಲ. ಆದ್ರೆ ಇವಳ ಮಾತನ್ನ ಕೇಳ್ತಿರೋಂತ ಮೆಲನಿಗೆ ಅರ್ಥ ಆಗೋಗಿರುತ್ತೆ. ಈ ಜಾಂಬಿ ವೈರಸ್ ಎಲ್ಲಾ ಕಡೆನೂ ಹರಡ್ಬಿಟ್ಟಿದೆ. ಮನುಷ್ಯರು ಯಾವತ್ತೂ ಕೂಡ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ಆದ್ರೆ ಅದನ್ನ ಮನುಷ್ಯರು ಒಪ್ಕೊಳ್ತೆ ಮೆಡಿಸನ್ ಕಂಡುಹಿಡಿಯೋದಕ್ಕೆ ನಂತರ ಮಕ್ಕಳನ್ನ ಸಾಯಿಸ್ತಾನೆ ಇರ್ತಾರೆ ಅಂತ. ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದು ಇಲ್ಲಿಂದ ಹೊರಗಡೆ ಹೋಗ್ತಾಳೆ. ಕ್ಯಾರೋಲಿನ್ ಕೂಡ ಅವಳನ್ನ ಫಾಲೋ ಮಾಡ್ಕೊಂಡು ಅವಳು ಹಿಂದೆನೆ ಹೋಗ್ತಿರ್ತಾಳೆ. ಆದ್ರೆ ಅಷ್ಟರಲ್ಲಿ ಆ ಅರ್ಧ ಜಾಂಬಿ ಮಕ್ಕಳೆಲ್ಲರೂ ಬಂದು ಇವಳನ್ನ ಸುತ್ತುವರೆದು ಬಿಡ್ತಾರೆ. ಈಗ ಇವಳಿಗೆ ಅರ್ಥ ಆಗೋಗುತ್ತೆ ಇದೇ ಇವಳ ಅಂತ್ಯ ಅಂತ. ಅಷ್ಟೊತ್ತಿಗೆ ಮಕ್ಕಳು ಕೂಡ ಅಟ್ಯಾಕ್ ಮಾಡ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಮೆಲೆನಿ ನಾವಾಗ್ಲೇ ನೋಡಿದ್ವಲ್ಲ ಜಾಂಬಿಸ್ ಗಳ ಗಿಡಗಳು ಸುತ್ತುವರೆದಿರುವಂತ ಟವರ್ ಅನ್ನ ಇಲ್ಲಿಗೆ ಬಂದು ಇವುಗಳಿಗೆ ಬೆಂಕಿನ ಹಾಕ್ತಿದ್ದಂಗೆನೆ ಈ ಬೀಜಗಳು ಹೊಡೆದು ಇದರಲ್ಲಿರುವಂತ ಜಾಂಬಿ ವೈರಸ್ ಗಾಳಿಲೆಲ್ಲ ಹರಡೋದಕ್ಕೆ ಶುರುವಾಗುತ್ತೆ. ಏನಕ್ಕೆ ಇವಳು ಈ ರೀತಿ ಮಾಡಿದ್ಲು ಅಂತಂದ್ರೆ ಇವಳಿಗೆ ಈಗ ಅರ್ಥ ಆಗೋಗಿದೆ ಮೊದ್ಲಿನ ರೀತಿ ಭೂಮಿ ಕನ್ವರ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದಕ್ಕೆ ಉಳ್ಕೊಂಡಿರುವಂತ ಮನುಷ್ಯರು ಮೆಡಿಸನ್ ನ ಕಂಡುಹಿಡಿಯೋದಕ್ಕೆ ನಂತರದ ಮಕ್ಕಳನ್ನ ಸಾಯಿಸ್ತೇ ಇರ್ಲಿ, ಅವರು ಕೂಡ ಜಾಂಬಿ ಆಗೋಗ್ಲಿ ಅಂತಾನೆ ಈ ರೀತಿ ಮಾಡಿದ್ದು. ಈ ರೀತಿ ಆ ಬೀಜಗಳಲ್ಲಿರುವಂತ ವೈರಸ್ ಎಲ್ಲಾ ಕಡೆ ಹರಡ್ತಿರೋದನ್ನ ನೋಡಿ ನಮ್ಗೆ ಅರ್ಥ ಆಗೋಗುತ್ತೆ ಇನ್ನು ಈ ಭೂಮಿಲಿ ಮನುಷ್ಯರು ಉಳಿಯೋದಿಲ್ಲ ಅಂತ. ಆದ್ರೆ ಅಷ್ಟೊತ್ತಿಗೆ ಇವಳನ್ನ ಹುಡ್ಕೊಂಡು ಸಾರ್ಜೆಂಟ್ ಪಾರ್ಕ್ ಕೂಡ ಇಲ್ಲಿಗೆ ಬರ್ತಾನೆ. ಇವನನ್ನ ನೋಡಿ ಏನಕ್ಕೆ ಇಲ್ಲಿಗೆ ಬಂದ್ರಿ, ಲ್ಯಾಬ್ ನಲ್ಲಿ ಇದ್ದಿದ್ರೆ ಸೇಫ್ ಆಗಿ ಇರ್ತಿದ್ರಿ ಅಂತ ಬೇಜಾರ್ ಮಾಡ್ಕೊಳ್ತಾಳೆ. ಅಂದ್ರೆ ಇವಳು ಹೆಲೆನ್ ಮತ್ತೆ ಪಾರ್ಕ್ ನ ಆ ಲ್ಯಾಬ್ ನ ಒಳಗಡೆನೆ ಸೇಫ್ ಆಗಿ ಇಡಬೇಕು ಅಂತ ಡಿಸೈಡ್ ಮಾಡಿದ್ಲು. ಆದ್ರೆ ಗಾಳಿಲೆಲ್ಲ ಆ ವೈರಸ್ ಹರಡಿರೋದ್ರಿಂದ ಇವನು ಕೂಡ ಜಾಂಬಿ ಆಗ್ತಿರ್ತಾನೆ. ಆದ್ರೆ ಇವನಿಗೆ ಜಾಂಬಿ ಆಗೋದಕ್ಕೆ ಇಷ್ಟ ಇಲ್ಲ. ಇದರಿಂದ ಗನ್ ಅನ್ನು ಕೊಟ್ಟು ನನಗೆ ಶೂಟ್ ಮಾಡು ಅಂತ ಹೇಳ್ತಿರ್ತಾನೆ. ಇವಳು ಕೂಡ ಶೂಟ್ ಮಾಡ್ಬಿಡ್ತಾಳೆ. ಆದ್ರೆ ತುಂಬಾನೇ ಬೇಜಾರಾಗೋಗುತ್ತೆ. ನಂತರ ಹೆಲೆನ್ಗೆ ಎಚ್ಚರ ಆದಾಗ ಹೊರಗಡೆ ನಿಂತಿರುವಂತ ಮಿಲೆನಿ ಇವಳಿಗೆ ಎಲ್ಲಾ ವಿಷಯನೂ ಹೇಳ್ತಾಳೆ. ನೀವು ಒಳಗಡೆ ಇದ್ರೆ ಮಾತ್ರ ಸೇಫ್ ಆಗಿರ್ತೀರಾ ಅಂತ. ಇದರಿಂದ ಇವಳಿಗೆ ಬೇಜಾರಾಗುತ್ತೆ. ಆದ್ರೆ ಈ ಬೇಜಾರ್ನಲ್ಲೇ ಅರ್ಧ ಜಾಂಬಿ ಹಾಗೆ ಅರ್ಧ ಮನುಷ್ಯರಾಗಿರುವಂತ ಮಕ್ಕಳುಗಳಿಗೆ ಪಾಠ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾಳೆ. ಹೇಳ್ಬೇಕು ಅಂತಂದ್ರೆ ಬಂಕರ್ ನಲ್ಲಿರುವಂತ ಮಕ್ಕಳನ್ನು ಕೂಡ ಕರ್ಕೊಂಡ್ ಬಂದಿರ್ತಾರೆ. ಹಾಗೆ ಕೀರನ್ನ ಸಾಯಿಸಿದ್ರಲ್ಲ ಮಿಲೆನಿ ಆ ಮಕ್ಕಳನ್ನು ಕೂಡ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಾಳೆ. ಹೇಳ್ಬೇಕು ಅಂತಂದ್ರೆ ಈ ಪ್ರಪಂಚದಲ್ಲಿ ಕೊನೆಯದಾಗಿ ಉಳಿದಿರುವಂತ ಮನುಷ್ಯಳು ಅಂತಂದ್ರೆ ಅದು ಹೆಲೆನ್ ಮಾತ್ರ. ಇವಳು ಎಷ್ಟು ದಿನ ಬದುಕ್ತಾಳೆ ಅಂತಾನೂ ಕೂಡ ಗೊತ್ತಿಲ್ಲ. ಈ ರೀತಿ ಮಕ್ಕಳ ಜೊತೆ ಈ ಪ್ರಪಂಚ ಮುಂದುವರಿಯೋದಕ್ಕೆ ಶುರುವಾಗುತ್ತೆ. ಇಲ್ಲಿಗೆ ಮೂವಿನೂ ಕೂಡ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ನಿಮ್ಗೆ ಜಾಸ್ತಿ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.